ಅನ್ನೋದು ಸಹಜವಾಗಿ ನೋಡಿದಾಗ ಅಲ್ಲೊಂದು ಇಲ್ಲೊಂದು ತೋರಿಸ್ತಾರೆ, ಪತ್ರಿಕೆಯಲ್ಲಿ ಬರ್ತಾ ಇರ್ತಾವೆ, ನೋಡ್ತಾ ಇರ್ತೀವಿ, ಮೀಡಿಯಾದಲ್ಲಿ ಬರ್ತಾ ಇರ್ತದೆ, ಶಾಲೆ ಭಾರಿ ಅದರಿ ಅಂತೇಳಿ. ಎಲ್ಲೋ ಒಂದು ಜಿಲ್ಲೆಗೆ 1, 2, 3 ಇವತ್ತು ನಾವು ನವೋದಯ ಸ್ಕೂಲ್ ಅಂತೀವಿ, ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಕರಿತೀವಿ, ವಾಜಪೇಯಿ ಅವ್ರ ಸ್ಕೂಲ್ ಅಂತ ಕರಿತೀವಿ. ಬೇರೆ ಎರಡೂ ನಾನಾ ರೀತಿಯ ಹೆಸರುಗಳಿಂದ ಇವತ್ತು ಸ್ಕೂಲ್ಗಳು ಬಂದರೂ ಸಹಿತ ತಾಲೂಕು ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಒಂದೊಂದು ಇರ್ತದೆ. ಇಡೀ ತಾಲೂಕಿಗೆ 1 ಅಥವಾ 2 ಸ್ಕೂಲು ಅಥವಾ 3 ಸ್ಕೂಲ್ ಇದ್ದರೂ ಸಹಿತ ಅವು ಸಾಲ್ತವೆ. ಅಷ್ಟರೊಳಗೆ ಎಲ್ಲ ಮಕ್ಕಳು ನಮ್ಮ ಕಲಿಬೇಕು ಅನ್ನೋಂಥ ಮಕ್ಕಳು ಚೆಲ್ಲಕ್ಕೆ ಸಾಧ್ಯದನ. ಮತ್ತು ಅಲ್ಲಿ ಮೆರಿಟ್ ಅನ್ನುವಂಥದ್ದೊಂದು ಇಡೋದ್ರಿಂದಾಗೆ, ಆ ಮೆರಿಟ್ ಅದರೊಳಗೆ ಸೆಲೆಕ್ಷನ್ ಆಗೋದಿರೋದ್ರಿಂದಾಗೆ ಎಷ್ಟೋ ಮಕ್ಕಳು ಕಲೀಲಾರ ಸ್ಥಿತಿಯೊಳಗೆ ಬರುವಂಥದ್ದು ಅದೇ ಹಳೆಯ ಶಿಕ್ಷಣ, ಅದೇ ಹಳೆಯ ರೀತಿ, ಹಳೆಯ ಬಿಲ್ಡಿಂಗು. ಅದು ಏನಪ್ಪ ಸರಿಯಾಗಿ ಬರಲಾರ, ಸರಿಯಾಗಿ ಕೆಲಸ ಟೀಚರ್ಗಳ ಸಂಘ ಹೇಳಿದ್ರೆ ಹಿಂಗೆ ಅವರು ಸಿಟ್ಟಿಗೆ ಬರ್ಬೋದೇನೋ, ಬಂದರೂ ಎಂಥ ಕರಾರಿಲ್ಲ. ವಸ್ತುಸ್ಥಿತಿ ಹಾಗೆ. ಇನ್ನು ಪ್ರೈವೇಟದಲ್ಲಂತೂ ದುಡ್ಡು ಕೊಟ್ಟವ್ರಿಗೆ ಏನಿಲ್ಲ ಅದ ಅಂದರೂ ಸಹಿತ ಅದೇನು ಭಾಳ ಸ್ಟ್ಯಾಂಡರ್ಡ್ ಎಜುಕೇಷನ್ ಅಂತಲ್ಲ, ಶಿಸ್ತು ಕಲಿಸ್ತಾರೆ, ಒಳ್ಳೆಯ ಸಂಸ್ಕಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಸ್ಕೂಲುಗಳಿಂದಲೂ ಬಂದಂಥ ಅನೇಕ ವಿದ್ಯಾರ್ಥಿಗಳು ದೊಡ್ಡ ವಿಜ್ಞಾನಿಗಳು ಅಥವಾ ದೊಡ್ಡ ಒಬ್ಬ ತಂತ್ರಜ್ಞಾನಿನೋ ಆಗುವಂಥದ್ದಿಲ್ಲ, ನಾವು ನೋಡ್ತಾ ಇಲ್ಲ. ಈ ಒಂದು ಕಳೆದ ನಮ್ಮ ಸಂಸ್ಕೃತಿಕಾಗಿನಿಂದ ಇಲ್ಲಿವರೆಗೆ ನಾವು ಪ್ರತಿ ವರ್ಷ ಎಷ್ಟು ನೋಬೆಲ್ ಬಹುಮಾನ ಪಡೆದಿವಿ, ಅಥವಾ ಯಾವ ಕ್ಷೇತ್ರದಲ್ಲಿ ನಾವು ದೊಡ್ಡ ಒಂದು ಸಾಧನೆ ಮಾಡಿದ್ವಿ ಅನ್ನೋದು ಹುಡುಕ್ತಾ ಹೋದಾಗ ನೋಬೆಲ್ ಅದು ದೂರದ ಮಾತಾಯಿತು. ಅನೇಕ ನಮ್ಮ ವಿಜ್ಞಾನಿಗಳು ನಮ್ಮ ದೇಶ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾಕೆ? ಪ್ರೈವೇಟಲ್ಲಿ ಕಲ್ತಿದ್ದರಿಂದಾಗೆ, ಪ್ರೈವೇಟ್ ಸ್ಕೂಲ್ ದುಡ್ಡನ್ನು ಖರ್ಚು ಮಾಡಿದ್ರಿಂದಾಗೆ ಆ ಮಕ್ಕಳಿಗೆ ಇಲ್ಲಿ ಕೊಡುತ್ತಿರುವಂಥ ನಮ್ಮ ಸರ್ಕಾರ ಕೊಡುತ್ತಿರೋ ಪೇಮೆಂಟ್ ಭಾಳ ಕಡಿಮೆ ಆಗಿ ಲೀಸ್ಟಾಗಿ ಕಾಣುತ್ತದೆ. ಯಾಕೆ ಎಷ್ಟೋ MBBS ಕಲಿಯುವಂಥ ಮಕ್ಕಳು, MD ಕಲಿಯುವಂಥ ಮಕ್ಕಳು, ಟೆಕ್ನಾಲಜಿ MD ಇದು MS ಅಥವಾ ಇನ್ನೊಂದು ನಮ್ಮ MTech ಇವೆಲ್ಲ ಕಲಿಯುವಂಥ ಮಕ್ಕಳು ಯಾವ ರೀತಿ ಖರ್ಚು ಮಾಡಿರ್ತಾರೆ. ಅವ್ರಿಗೆ ನಾವು ತಿಂಗಳಿಗೆ ಒಂದು 50,000, 40,000, 80,000 ಕೊಡ್ತಾನೆ ದೊಡ್ಡದು ಅನ್ನಿಸೋದೇ ಇಲ್ಲ ಅವ್ರಿಗೆ. ಇದೇನು ರೀ ಪೇಮೆಂಟು? ನಾವು ಖರ್ಚು ಮಾಡಿದ್ವಿ ತಿಂಗಳಿಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಸಾಲ ಮಾಡಿದ್ದೀವಿ, ಆ ಸಾಲ ಹರಿಬೇಕಾದ್ರೂ ಹೊರಗೆ ಹೋಗಲೇಬೇಕಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲೇ. ಹೀಗಾಗಿ ಅನೇಕ ಮಕ್ಕಳು ನಮ್ಮ ದೇಶನ ಬಿಟ್ಟ ಅಮೇರಿಕಕ್ಕೋ, ಯುರೋಪಿಗೋ, ಮತ್ತಾವ ದೇಶಕ್ಕೋ ಹೆಚ್ಚು ದುಡ್ಡು ಎಲ್ಲಿ ಸಿಗ್ತಲ್ಲಿ ಹೋಗುವಂಥ